ನಡಿಯಮ್ಮ, ನಡಿ ನಡಿ. ಆಂಟಿ, ಅಯ್ಯೋ ಕಸ ಬೇರೆ ಇಲ್ಲೇ ಇದೆ, ಕಸದವ್ರು ಬೇರೆ ಹೊಟ್ಟೋಗ್ಬಿಟ್ಟವ್ರೆ, ಬೈತಾರೇನೋ ಆಂಟಿ. ಆಂಟಿ, ಲೇಟಾಗಿ ಬಂದರೆ ನೀವು ಕೆಲ್ಸಕ್ಕೆ ಬರಲೇಬೇಡ ಕಣಮ್ಮ. ಇನ್ಮೇಲೆ ಬೆಳಗ್ಗೆ ಬೇಗ ಬರ್ತೀನಿ. ಫಸ್ಟು ನಿಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೊಸ ಮನೆಗೆ ಹೋಗ್ತೀನಿ. ಹೆಣ್ಣೆಂದರೆ ಅಂಜಿಕೆ, ಹೆಣ್ಣೆಂದರೆ ಅಂಜಿಕೆ, ಸುಳ್ಳು ಮಾಡಮ್ಮಯೇ ಹಳೆ ನಂಬಿಕೆ. ಯಾವುದಾದ್ರೂ ಬಟ್ಟೆಗಳಿದ್ರೆ ಕುಡಿ, ವಾಶ್ ಮಾಡ್ತಿದ್ದೀನಿ. ಯಾಕಮ್ಮ ಹುಷಾರಿಲ್ವೇನಮ್ಮ ನಿನಗೆ? ಇಲ್ಲ ಆಂಟಿ, ಬೆಳಗ್ಗೆಯಿಂದ ಊಟ ತಿಂಡಿ ಏನೂ ಮಾಡಿಲ್ಲ. ಕೆಲ್ಸದ ಮನೆಗಳಿಗೆ ಹೋಗ್ಬೇಕಲ್ಲ, ಎಲ್ಲಿ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೋ ಇಲ್ಲ ಬೈತಾರೋ ಅನ್ನೋ ಬೈಕೆ ಬೇಗ ಮನೆ ಕೆಲಸಗಳನ್ನ ಮುಗಿಸ್ಕೊಂಡು ಲಾಸ್ಟು ನಿಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡ್ತೀನಿ ಆಂಟಿ. ಅದರಿಂದ ಏನೋ ಸ್ವಲ್ಪ ತಲೆ ಸುತ್ತಷ್ಟೆ, ಏನಿಲ್ಲ, ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ನಾಳೆ ದಿವಸ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮಕ್ಕಳಿಗೆ ಯಾರಮ್ಮ ನೋಡ್ಕೋತಾರೆ? ಊಟ ಮಾಡಬೇಕಲ್ವೇನಮ್ಮ ನೀನು? ಹೋಗಿ ಊಟ ಮಾಡೋಗು. ಐತೆ ಹೋಗಮ್ಮ, ಊಟ ಮಾಡು. ಇಷ್ಟೊಂದು ರಿಸ್ಕ್ ತೊಗೊಂಡು ನಾವು ಕೆಲಸ ಮಾಡಬೇಕೇನಮ್ಮ? ಬೇಡ ಕಣಮ್ಮ, ನಿಮ್ಮ ಯಜಮಾನ್ರು ಕೆಲಸ ಮಾಡ್ತಾರೆ, ನೀನು ಮಾಡ್ತೀಯ. 3 ಮಕ್ಕಳನ್ನ ಓದಿಸ್ಬೇಕು, ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಬೇಕು, ಬಟ್ಟೆ ಕೊಡಿಸ್ಬೇಕು ಅಂದರೆ ನನಗೂ ಕಷ್ಟ ಇದೆ ಆಂಟಿ. ಗಂಡ ದುಡ್ದು ತಂದು ಸಾಕೋಂಗಿದ್ದಿದ್ರೆ ನಾನು ಯಾಕೆ ಇನ್ನೂ 2-3 ಮನೆ ಕೆಲಸನ ಒಪ್ಕೋತಿದ್ದೆ ಆಂಟಿ. ನನಗೆ ಆ ಅದೃಷ್ಟ ಇಲ್ಲ ಆಂಟಿ. ಎಷ್ಟೇ ಕಷ್ಟ ಬಂದ್ರೂ ನನ್ನ ಮಕ್ಕಳನ್ನ ಸಾಕ್ಕೊಂಡು ನಾನು ಹೋಗ್ತಿದ್ದೀನಿ. ಅವನು ಒಂಥರ ಇದ್ರೂ ಇಲ್ಲದೆ ಒಂಥರ ಬದುಕ್ತಿದ್ದಾನೆ ಅಷ್ಟೇ. ಕಟ್ಕೊಂಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಅವನಿಗೂ ನನ್ನ ಮಕ್ಕಳ ಜೊತೆ ಸೇರಿಸಿ ಅವನಿಗೂ ಒಂದು ಊಟ ಹಾಕ್ಕೊಂಡು ಏನೋ ಜೀವನ ನಡೆಸ್ತಿದ್ದೀನಿ ಆಂಟಿ. ಊಟ ಮಾಡಿಬಿಟ್ಟು ಆಮೇಲೆ ಮನೆ ಕೆಲಸ ಮಾಡಮ್ಮ. ಹೆಣ್ಣೆಂದರೆ ಅಂಬಿಕೆ, ನಿಜ ಮಾಡಮ್ಮಯೇ ಹಳೆ ನಂಬಿಕೆ.